ಈಗ ಉತ್ತರ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದಿಂದ ಹುಬ್ಬಳ್ಳಿಯ ಶಾಸಕ ಮಂತ್ರಿ ಆಗತಾನೆ ನೋಡ್ರಿ. ಏನು ಕಡಕ ಜವಾರಿ ಕಾಕ ಎಂಥ ಸುದ್ದಿ ತೊಗೊಂಡು ಬಂದಿ ಅಂಥೇಳಿ ನೀವು ವಿಚಾರ ಮಾಡ್ತಿರ್ಬೇಕು. ಆ ಶಾಸಕನ ಹೆಸರು ಮತ್ತು ಅವನ ಇತಿಹಾಸ ಹೇಳ್ಬೇಕಲ್ರಿ. ಹುಬ್ಬಳ್ಳಿಯ ನಗರ ಶಾಸಕ ಪ್ರಸಾದ ಅಬ್ಬಯ್ಯ ಸರಳ ಜೀವಿ, ಹೃದಯವಂತ, ಕರುಣಾಮಯಿ, ಎಲ್ಲರ ಜೊತೆ ಬೆರೆತಿರುವಂಥ, ಜಾತಿ ಮತ ಪಂಥ ಭೇದ ಮಾಡಲಾರ್ದಂಥ ಹ್ಯಾಟ್ರಿಕ್ ಹೀರೋ. 3 ಸಾರಿ ಆರಿಸಿ ಬಂದಾನ್ರಿ ಆ ಶಾಸಕ. ಈಗ ಮಂತ್ರಿ ಆಗುವ ಯೋಗ ಬಂದೈತಿ. ಕ್ಷಣಗಣನೆ ಪ್ರಾರಂಭ. ಹೈಕಮಾಂಡ್ ಆದೇಶ ಮಾಡೈತಿ. ರಾಹುಲ್ ಗಾಂಧಿ ಈ ಯಂಗ್ ಕ್ಯಾಬಿನೆಟ್ ಮಾಡುವಲ್ಲಿ ಈ ಪ್ರಸಾದ್ ಅಬ್ಬಯ್ಯನ ಮಂತ್ರಿ ಮಾಡುವ ಸಲುವಾಗಿ ಸೂಚನೆ ಕೊಟ್ಟಾರ ಕರ್ನಾಟಕದ ಹೈಕಮಾಂಡ್ಗೆ. ಯಾಕೆ ಪ್ರಸಾದ್ ಅಬ್ಬಯ್ಯ ಬಗ್ಗೆ ಅಷ್ಟೊಂದು ಪ್ರೀತಿ ಹೇಳ್ರಿ? ಅಜಾತ ಶತ್ರು ಈ ವ್ಯಕ್ತಿ. ಯಾರ ಜೊತೆನೂ ದ್ವೇಷ ಇಲ್ಲ, ಯಾರ ಜೊತೆನೂ ದ್ವೇಷ ಇಲ್ಲ, ಯಾರ ಜೊತೆನೂ ಸಂಬಂಧಗಳು ಒಳ್ಳೆಯ ತರನಾಗಿ ನಗುಮುಖದಿಂದ ಕರೆದು ಮಾತನಾಡಿಸುವಂಥ ಇಂಥ ಒಬ್ಬ ಅಪರೂಪದ ಶಾಸಕ. 3 ಸಾರಿ ಶಾಸಕನಾಗಿ, ಅನೇಕ ಬಾರಿ ನಿಗಮ ಮಂಡಳಿ ಅಧ್ಯಕ್ಷನಾಗಿ, ಲಿಡ್ಕರ್ ಸಂಸ್ಥೆ ಬೆಳೆಸಿ ಈಗ ಕೊಳಚೆ ನಿರ್ಮೂಲನಾ ಮಂಡಳಿ ಅಧ್ಯಕ್ಷರಾಗಿ ಅನೇಕ ಕೊಳಚೆ ಪ್ರದೇಶದಲ್ಲಿರುವಂಥ ಬಡವರ ಬಗ್ಗೆ ಕಾಳಜಿ ವಹಿಸಿ ಅವರಿಗೆ ಒಂದು ಸೂರು ಕಲ್ಪಿಸುವ ಸಲುವಾಗಿ ಅನೇಕ ಮನೆಗಳನ್ನು ತಯಾರು ಮಾಡಾಕತ್ತಾರ. ಇದೇ ಹುಬ್ಬಳ್ಳಿಯ ಶಾಸಕ ಪ್ರಸಾದ್ ಅಬ್ಬಯ್ಯ. ಪ್ರಸಾದ್ ಅಬ್ಬಯ್ಯ ಅದೊಂದು ನೋಡ್ರಿ, ಯಾವಾಗಲೂ ಎಲ್ಲಿ ನೋಡಿದಲ್ಲಿ ಏಕಾಂಗಿ ತಿರುಗಾಡ್ತಾರೆ, ಆರಾಮಾಗಿ ತಿರುಗಾಡ್ತಾರೆ. ಯಾರ ಜೊತೆ ಹೆಚ್ಚು ಹುಯ್ ಅಂತ ಜನ ಇರೋದಿಲ್ಲ, ಆದರೆ ಪ್ರೀತಿ ಮಾಡೋ ಜನ ಮಾತ್ರ ಇರ್ತಾರೆ. ಯಾವುದೇ ಒಂದು ಅರ್ಜಿ ತೆಗೆದುಕೊಂಡು ಹೋಗ್ರಿ, ಸುಖ ದುಃಖ ದುಮ್ಮಾನ ನೋಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದೇಶ ಮಾಡ್ತಾರೆ, ಸೂಚನೆ ಮಾಡ್ತಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ಎದುರಾಳಿಯಲ್ಲಿ ಇದ್ದಂಥ BJP ಅಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಬಂದು ಭಾಷಣ ಮಾಡಿದರೂ ಸಹಿತ ಈ ಶಾಸಕನನ್ನು ಸೋಲಿಸಲಿಕ್ಕೆ ಆಗಲಿಲ್ಲ. ಭದ್ರ ಬುನಾದಿ ತನ್ನ ಕಾಂಗ್ರೆಸ್ ಭದ್ರಕೋಟೆಯನ್ನು ತಯಾರು ಮಾಡಿ ಬೂತ್ ಮಟ್ಟದಲ್ಲಿ ಎಲ್ಲರ ಜೊತೆ ಚಿರಪರಿಚಿತನಾಗಿ ಹೆಸರು ಹೇಳಿ ಕರೆಯುವಂಥ ಶಾಸಕಂದರೆ ಪ್ರಸಾದ್ ಅಬ್ಬಯ್ಯ, ಅಜಾತ ಶತ್ರು. ಇವತ್ತು ನೋಡ್ರಿ, ಕೊಳಚೆ ನಿರ್ಮೂಲನಾ ಮಂಡಳಿಯಲ್ಲಿ ಅನೇಕ ಅಭಿವೃದ್ಧಿ ಯೋಜನೆಗಳನ್ನು ಹುಬ್ಬಳ್ಳಿಗೆ ತಂದಾರ. ಎಷ್ಟೋ ಬಡ ಜನರು ಪಾಪ ಮನೆ ಇಲ್ಲದೆ ಸೂರಿಲ್ಲದೆ ತಿರುಗಾಡಕತ್ತಾರ. ಇಂಥ ಒಬ್ಬ ಶಾಸಕ ನಮ್ಮ ಕೂಗಿಗೆ ಸ್ಪಂದಿಸಿ ನಮಗೊಂದು ಸೂರು ಕಲ್ಪನೆ ಮಾಡಿಕೊಟ್ಟು ಇವತ್ತು ಆಸರೆಯ ಒಂದು ಬದುಕನ್ನು ಒದಗಿಸಿ ಕೊಡಾಕತ್ತಾನ. ಅವನೇ ಶಾಸಕ ಪ್ರಸಾದ್ ಅಬ್ಬಯ್ಯ. ಹುಬ್ಬಳ್ಳಿಯಲ್ಲಿ ಎಲ್ಲಿಯೋ ತಿರುಗಾಡ್ರಿ ನೀವು, ಶಾಂತಿ ಸಭೆ, ಯಾವುದೇ ಹಿಂದೂ ಮುಸ್ಲಿಂ ಯಾವುದೇ ಧರ್ಮ ಇಲ್ಲ, ಜಾತಿ ಇಲ್ಲ, ಎಲ್ಲರ ಜೊತೆ ಬೆರೆತಿದ್ದು ಎಲ್ಲರ ಜೊತೆ ಸಹಭೋಜನ ಮಾಡುವಂಥ ವ್ಯಕ್ತಿ ಅಂದರೆ ಪ್ರಸಾದ್ ಅಬ್ಬಯ್ಯ. ಅಭಿವೃದ್ಧಿಯ ಹರಿಕಾರ, ಸತತ 3 ಬಾರಿ ಶಾಸಕನಾಗಿ ಇವತ್ತು ಕರ್ನಾಟಕ ರಾಜ್ಯದ ಸಚಿವ ಸಂಪುಟದಲ್ಲಿ ಕ್ಯಾಬಿನೆಟ್ ದರ್ಜೆ ಸಚಿವನಾಗಿ ಈಗ ಪ್ರಮಾಣ ವಚನ ನೋಡುವಂಥ ಪುಣ್ಯವಂತ ಜನತೆ ಹುಬ್ಬಳ್ಳಿಯವರು. ನೀವು ನೋಡಬೇಕಲ್ರಿ. ಹುಬ್ಬಳ್ಳಿಯ ಮಹಾಜನತೆಗೆ ಒಂದು ವಿನಂತಿ, ಯಾಕಂದರೆ ಇಂಥ ಶಾಸಕನನ್ನು ನೀವು ಪಡೆದೇರಂದ್ರೆ ನೀವೆಷ್ಟು ಪುಣ್ಯವಂತರಿರಬೇಕು, ಈ ಶಾಸಕ ಎಷ್ಟು ನಿಮ್ಮ ಜೊತೆ ಅನೋನ್ಯ ಸಂಬಂಧ ಇಟ್ಕೊಂಡಿರಬೇಕು. ಇದೇ ಇವತ್ತಿನ ವಿಶೇಷ ಸ್ಟೋರಿ. ಶಾಸಕ ಪ್ರಸಾದ್ ಅಬ್ಬಯ್ಯ, ಕೊಳಚೆ ನಿರ್ಮೂಲನಾ ಮಂಡಳಿ ಅಧ್ಯಕ್ಷ, ವಸತಿ ಮಂತ್ರಿ ಜಮೀರ್ ಅಹ್ಮದ್ ಜೊತೆ ಒತ್ತಡ ಪ್ರಭಾವ ತಂದು ತನ್ನ ಕ್ಷೇತ್ರಕ್ಕೆ ನನ್ನ ಜನರಲ್ಲಿ ಬಹಳ ಕೂಲಿಕಾರದಾರ, ಬಡವರದಾರ, ಬೀದಿ ವ್ಯಾಪಾರಿಗಳದಾರ, ಇವತ್ತೇ ಕೂಲಿ ಮಾಡಿ ತಂದು ತಿನ್ನುವಂಥ ಜನ ಅದಾರ. ಅವರ ಕಷ್ಟ ಕಾರ್ಪಣ್ಯಗಳಿಗೆ ನಾನು ಸ್ಪಂದಿಸುವುದು ನನ್ನ ಕರ್ತವ್ಯ. ಸತತ 3 ಸಾರಿ ನನ್ನನ್ನು ಆರಿಸಿ ತಂದಾರ. ಆ ಪುಣ್ಯ ಜನತೆಗೆ ನಾನು ಸೇವೆ ಮಾಡಬೇಕಲ್ರಿ ಅಂತಾರ ಪ್ರಸಾದ್ ಅಬ್ಬಯ್ಯ. ಅವರ ಸಿಬ್ಬಂದಿ ವರ್ಗವು ಸಹಿತ ಎಷ್ಟೊಂದು ಪ್ರೀತಿ ಅನೋನ್ಯದಿಂದ ಅವರ PA ಮತ್ತು ಗನ್ಮ್ಯಾನ್ಗಳು ಸಹಿತ ಸ್ವಾಗತ ಮಾಡುವುದನ್ನು ನೋಡಿದಿರಿ. ಒಂದು ಸಾರಿ ಪ್ರಸಾದ್ ಅಬ್ಬಯ್ಯನ ಭೇಟಿಯಾಗ್ರಿ. ಸರಳತೆಯಲ್ಲಿ ಸರಳದ ಸಾಕಾರ ಮೂರ್ತಿ, ಎಲ್ಲದರಲ್ಲಿಯೂ ತಾನು ಮುಂದು. ಯಾವುದೇ ಇವತ್ತು ಶುಭ ಸಮಾಚಾರ ಇರಲಿ ಅಲ್ಲಿ ಹಾಜರು, ದುಃಖದ ಸಮಾಚಾರ ಇದ್ದರೂ ಸಹಿತ ಅಲ್ಲಿ ಹಾಜರು. ಅನೇಕ ಒಳ್ಳೊಳ್ಳೆಯ ಅಧಿಕಾರಿಗಳನ್ನು ತಂದು ಅವರಿಗೆ ಅಲ್ಲಿ ಕೆಲಸ ಕಾರ್ಯನಿರ್ವಹಿಸಲು ಸೂಚನೆ ನೀಡುವಂಥ ಇದೇ ಪ್ರಸಾದ್ ಅಬ್ಬಯ್ಯಗೆ ಒಂದು ಲೈಕ್ ಮತ್ತು ಸ್ಪೆಷಲ್ ಶೇರ್ ಮಾಡಬೇಕ್ರಿ. ಇಂಥ ಶಾಸಕ ಪಡೆದದ್ದು ಹುಬ್ಬಳ್ಳಿ ಧಾರವಾಡ ಮಹಾನಗರಕ್ಕೆ ಒಂದು ಒಳ್ಳೆಯ ಸಂಕೇತದ ಒಂದು ದೀಪ ಅಂದ್ರೂ ಅಡ್ಡಿ ಇಲ್ಲ. ಇದೇ ಶಾಸಕ ಪ್ರಸಾದ್ ಅಬ್ಬಯ್ಯ ಈಗ ಮಂತ್ರಿ ಆಗತಾರ, ನಿಮ್ಮ ಕನಸನ್ನು ನನಸು ಮಾಡ್ತಾರ. ಯಾವ ಒಳ್ಳೆಯ ಖಾತೆ ಕೊಡ್ತಾರೋ ಇನ್ನು ಕಾದು ನೋಡಬೇಕು. ಸಚಿವ ಸಂಪುಟಕ್ಕೆ ಸೇರುವುದಂತೂ ಖಚಿತ, ಗ್ಯಾರಂಟಿ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಆದೇಶ, ಸೂಚನೆ. ರಾಹುಲ್ ಗಾಂಧಿ, ಇಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತ್ರ ಪ್ರಸಾದ್ ಅಬ್ಬಯ್ಯ ಮೇಲೆ ಭಾಳ ಪ್ರೀತಿ.
ಎಷ್ಟೋ ಶಾಸಕರು ನೋಡ್ತೀವಿ ನಾವು, ಪಟ್ನ ಒಳಗೆ ಹೋಗ್ತಾರೆ, ಕರೆದ ಮಾತಾಡ್ಸಾರ ಸಿದ್ದರಾಮಯ್ಯ ಪ್ರಸಾದ ಬಯ್ಯಾಗೆ ಅನೋನ್ಯ ಸಂಬಂಧ ನೋಡ್ರಿ ಹೆಂಗಿರ್ತಾವ. ಈ ಸಂಬಂಧದಿಂದ ಅನುದಾನ ತರುವ ಸಲುವಾಗಿ ಅಲ್ಲಿ ದುಂಬಾಲ ಬಿದ್ದು ನಿಂತು ಅಲ್ಲಿ ಬರೆಸ್ಕೋತಾರೆ. 100 ಕೋಟಿ ರೂಪಾಯಿ ತಂದು ಇವತ್ತು ಹುಬ್ಬಳ್ಳಿ ಮಹಾನಗರದಲ್ಲಿ ಅಭಿವೃದ್ಧಿ ಮಾಡಿದಂಥ ಏಕೈಕ ಶಾಸಕಂದರೆ ಪ್ರಸಾದ ಬಯ್ಯ. ಸತತ ಸೋಲಿಲ್ಲದ ಸರ್ದಾರ, 4ನೇ ಬಾರಿನೂ ಗೆಲ್ತಾನ, 5ನೇ ಬಾರಿನೂ ಗೆಲ್ತಾನ. ಹಂಗಾದ್ರೆ ಈ ಸುದ್ದಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಜನತೆಗೆ ಹ್ಯಾಂಗೆ ಅನಿಸತೈತಿ? ಖಡಕ ಜವಾರಿ ಕಾಕ ಹೇಳಿದ ಭವಿಷ್ಯವಾಗಲು ಸುಳ್ಳಾಗಿಲ್ಲ. ಹಾಗಾದ್ರೆ ಯೂಟ್ಯೂಬ್ದಾಗ ಬಟನ್ ನೋಡ್ರಿ, ನಂಬರ್ 1 ನ್ಯೂಸ್ ಕನ್ನಡ, ಫೇಸ್ಬುಕ್ ಫಾಲೋ ಮಾಡಿರಿ, ಅನಿಸಿಕೆಗಳನ್ನ ಹಾಕಿರಿ. ಮತ್ತೊಂದು ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.